ನಮಸ್ಕಾರ ರೈತ ಬಂದವರೇ, ನನ್ನ ಹೆಸರು ಕಿರಣ್ ಹುಗ್ಗಿ ಅಂತೇಳಿ. ನಾನು ಸಿಂಜಂಟ ವೆಜಿಟೇಬಲ್ ಡಿವಿಷನ್ ಅಲ್ಲಿ ಕಳೆದ ಸುಮಾರು 1.5 ವರ್ಷಗಳಿಂದ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ನಾವಿವತ್ತು ಬಿಜಾಪುರ ಜಿಲ್ಲಾ ಕೋಲಾರ ತಾಲೂಕಾ ಕಲಬುರ್ಗಿ ಗ್ರಾಮದಲ್ಲಿದ್ದೀವಿ. ಸೊ ನಮ್ಮ ಜೊತೆಗೆ ನಮ್ಮ ಪ್ರಗತಿಪರ ರೈತರಾದಂತ ಈರಣ್ಣ ಶಿರೂರ್ ಕಾಕಾರು ಇದ್ದಾರೆ. ಸೊ ಅವ್ರು ತಮ್ಮ ಸುಮಾರು 2.5 ಎಕರೆ ಜಮೀನಲ್ಲಿ ನಮ್ಮ ಸಿಂಜಂಟಾ ಕಂಪನಿಯ ಒಂದು ನೂತನ ಕಲ್ಲಂಗಡಿ ಹೈಬ್ರಿಡ್ ಆದಂತ ಶೇರ್ಷಾ ಅನ್ನ ಬೆಳೆದಿದ್ದಾರೆ. ಸೊ ಇವತ್ತ ಕಟಾವು ನಡೆದಿದೆ. ಸೊ ಅವ್ರ ಪ್ಲಾಟ್ ಅಲ್ಲಿ ನಾವೆಲ್ಲ ಇವತ್ತು ನೋಡಿದ್ವಿ. ಸೊ ಯಾವ ತೆರನಾಗಿ ಬಂದಿದೆ ಅನ್ನೋದನ್ನ ನಮ್ಮ ಒಂದು ರೈತರ ಮುಖಾಂತರ ಕೇಳೋಣ. ರೈತರ ನಮಸ್ಕಾರ ರೀ. ಹೇಳ್ಬೋದ್ರಿ ತಿಳಿ ಹೆಂಗ್ ಬಂದೈತೆ ಅಂತ ಹೇಳಿ? ಚಲೋ ಬಂದವ್ರಿ. ಇವತ್ತ ಎಷ್ಟನೇ ದಿನ ರೀ? 54-55 ದಿವಸ. 54-55 ದಿನ. ನಿಮ್ಗ ಕಾಯಿ ಸೈಜ್ ಬಾಳ ಚಲೋ ಬಂದದ್ರಿ. ಮೊನ್ನೆಕ್ಕಿಂತಲೂ ಫಸ್ಟ್ ಕ್ರಾಪ್ ಗಿಂತಲೂ ಈ 2ನೇ ಕ್ರಾಪ್ ಹೆಚ್ಚಿನ ಸೈಜ್ ಬಂದೈತಿ. ಅಂದ್ರೆ ಇದು ಸೆಕೆಂಡ್ ಬೆಡ್ ರೀ ನಿಮ್ದು? ಸೆಕೆಂಡ್ ಬೆಡ್ ಇದ್ ನಮ್ದು. ಓಕೆ. ಅಂದ್ರೆ ನಿಮ್ಗೆ ಸುಮಾರು 4 kg ಇಂದ 8 kg ತನಕ ಕಾಯಿ ಐತ್ರಿ? ಅದಾವ್ರಿ, ಅಷ್ಟದಾವ್ರಿ. 4ರಿಂದ 7-8 kg ತನಕ ಬರ್ತಾವ. ಓಕೆ. ಈಗ ನಿಮ್ ಹೊಲದಲ್ಲಿ ಕಲ್ಲಂಗಡಿ ಬೆಳೆಯುವಾಗ ಸೆಟ್ಟಿಂಗ್ ಆಗಿರ್ಬೋದ್ರಿ, ಮತ್ತ ರೋಗ ಯಾವ ತರ ಐತ್ರಿ? ಅದು ರೋಗ ಏನ್ ಬರ್ಲಿಲ್ರಿ, ಚಲೋ ಮ್ಯಾನೇಜ್ಮೆಂಟ್ ಆಗಿದೆ. ರೋಗ ಏನ್ ಬಂದಿಲ್ಲ. ಆಮೇಲೆ ಕಾಯಿ ಸೆಟ್ಟಿಂಗ್ ಚಲೋ ಆಗೈತ್ರಿ? ಚಲೋ ಆಗಿದೆ. ಸೊ ನಿಮ್ಗೆ 2.5 ಎಕರೆದಲ್ಲಿ ಎಷ್ಟು ಅಂದಾಜು ಇಳುವರಿ ಬರ್ಬೇಕು? 50 ಟನ್ ಬರ್ಬೋದು. 50 ಟನ್ ಫಸ್ಟ್ ಕಟಾವ್? ಫಸ್ಟ್ ಸೆಕೆಂಡ್ ಮತ್ತೊಂದು 10-15 ಟನ್ ವರೆಗೂ ಹೊಂಡಬಹುದು. ಸೆಕೆಂಡ್ ಬರ್ಬೋದು. ಇವತ್ತ ರೇಟ್ ಏನಾಗಿದೆ ಇದು? 22 ರೂಪಾಯಿ ಆಗಿದೆ. 22 ರೂಪಾಯಿ ಆಗಿದೆ ರೀ. ಸೊ ನಮ್ಮ ಇವ್ರ ತಗೊಂಡಾರಲ್ರಿ, ಕಿರಣ್ ಅವ್ರು ತಗೊಂಡಾರ. ಕಿರಣ್ ಅಂತ. ಓಕೆ. ಸೊ ಮತ್ತೆಲ್ಲಾ ರೈತರು ತಳಿಯನ್ನ ಬೆಳಿಬಹುದ್ರಿ? ಬೆಳೆದೊಂದು ಒಳ್ಳೆ ಲಾಭ ಮಾಡ್ಕೋಬಹುದ್ರಿ? ಹೌದು, ಚಲೋ ಆಗತ್ತೆ. ಓಕೆ. ಸೊ ತಮ್ಮೆಲ್ಲ ಮಾಹಿತಿ ಧನ್ಯವಾದಗಳು. ನಮಸ್ಕಾರ.